ನಮಸ್ತೆ, ನನ್ನ ಕುಕಿಂಗ್ ಫ್ಯಾಮಿಲಿ ಕ್ವಿಕ್ ಈಸಿ ಟೇಸ್ಟಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೆಸರುಬೇಳೆ ಶಾವಿಗೆ ಪಾಯಸನ ಅಥವಾ ಖೀರ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಮಾಡ್ಕೊಳ್ಬಹುದಾದಂಥ ರೆಸಿಪಿ. ಬನ್ನಿ ನೋಡ್ಕೊಳ್ಳೋಣ. ಈ ಗ್ಲಾಸ್ನಲ್ಲಿ 1 ಗ್ಲಾಸು ಅಕ್ಕಿ ತೊಗೊಂಡು, ಊಟದ ಅಕ್ಕಿ ತೊಗೊಂಡು ಇದನ್ನು ನೆನೆಸಿಟ್ಕೊಂಡಿದ್ದೀನಿ. ಅದೇ ಗ್ಲಾಸ್ನಲ್ಲಿ 2 ಗ್ಲಾಸು ಹೆಸರುಬೇಳೆ ತೊಗೊಂಡಿದ್ದೀನಿ ಮತ್ತು 2 ಗ್ಲಾಸು ಶಾವಿಗೆ ಅಥವಾ ವರ್ಮಿಸೆಲ್ಲಿ, ದಪ್ಪ ಶಾವಿಗೆ ಬರುತ್ತಲ್ಲ ಅದು. ಎರಡನ್ನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಹುರ್ಕೋಬೇಕು. ಫ್ರೈ ಮಾಡಬೇಕು, ಅಂದರೆ ಡ್ರೈ ಫ್ರೈ. ಈ ಹುರಿದಿರೋದಕ್ಕೆ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು, ಅಂದರೆ ನೀರನ್ನ ಸ್ವಲ್ಪ ಕುದಿಸಿ ಇಲ್ಲಿ ಹಾಕ್ತೀನಿ. ಇದು 2 ಪರ್ಪಸ್ಸು. ಒಂದು, ತೊಳೆಯೋದಕ್ಕೆ ಸಹ ಯೂಸ್ ಆಗುತ್ತೆ, ಮತ್ತು ಇದರಲ್ಲಿರುವಂತಹ ಶಾವಿಗೆಲಿ ಇದರಲ್ಲಿರುವಂಥ ಸ್ಟಾರ್ಚ್ನೆಲ್ಲ ಬೇರ್ಪಡಿಸೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಅಂದರೆ ಬಹಳ ಈಸಿಯಾಗಿ ಖೀರು ಗಟ್ಟಿಯಾಗೋದಿಲ್ಲ. ಇನ್ನೊಂದು ಪಾತ್ರೆಯಲ್ಲಿ ಒಂದಷ್ಟು ನೀರನ್ನ, ಒಂದು 5 ಗ್ಲಾಸು ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಆ ನೀರು ಕುದ್ದ ಮೇಲೆ ಅಲ್ಲಿ ನಾನು ನೆನೆಸಿಟ್ಟಿರುವಂಥ ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಈ ಕುದಿಯೋ ನೀರಿಗೆ ಹಾಕಿ ಶಾವಿಗೆನ ಕುದಿಯೋಕೆ ಬಿಟ್ಟಿದ್ದೀನಿ. ಶಾವಿಗೆ ಮತ್ತು ಹೆಸರುಬೇಳೆ, ಒಂದು ಅರ್ಧ ಹೋಳು ತೆಂಗಿನಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ ಒಂದು 3, ನೆನೆಸಿರುವಂಥ ಅಕ್ಕಿ ಸಹ ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಕುದೀತಾ ಇರುವಂತಹ ಹೆಸರುಬೇಳೆ ಶಾವಿಗೆ ನೀರು ಏನಿದೆಯೋ ಅದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಒಂದು 5 ನಿಮಿಷ ಕುದಿಸ್ಕೋಬೇಕು. ಅಂದರೆ ಫಸ್ಟೇ ಒಂದು 5 ನಿಮಿಷ ಫ್ರೈ ಮಾಡಿರ್ತೀವಿ ಚೆನ್ನಾಗಿ. ಇಲ್ಲೊಂದು 5 ನಿಮಿಷ ಕುದ್ದ ನಂತರ 1 ಉಂಡೆ ಬೆಲ್ಲನ ಪುಡಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಬೆಲ್ಲ ಇಷ್ಟ ಇಲ್ಲದೆ ಇರೋರು ಸಕ್ಕರೆ ಸಹ ಹಾಕ್ಕೋಬೋದು. ಸಕ್ಕರೆ ಒಂದು ಸ್ವಲ್ಪ ಇದಕ್ಕಿಂತ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅಥವಾ 2 ಮಿಕ್ಸ್, ಸ್ವಲ್ಪ ಬೆಲ್ಲ ಸ್ವಲ್ಪ ಸಕ್ಕರೆ ಸಹ ಹಾಕ್ಕೋಬೋದು. ನಿಮಗೆ ಎಷ್ಟು ಗಟ್ಟಿ ಅಥವಾ ಎಷ್ಟು ತೆಳ್ಳಗೆ ಬೇಕೋ ಆ ಲೆಕ್ಕದಲ್ಲಿ ನೀವು ಮಿಕ್ಕಿದ್ದು ಹಾಲು ಹಾಕ್ಕೋಬೋದು. ನಾನಿಲ್ಲಿ 5 ಗ್ಲಾಸ್ ಹಾಲು, 5 ಗ್ಲಾಸ್, ಫಸ್ಟ್ 5 ಗ್ಲಾಸ್ ನೀರು ತೊಗೊಂಡಿದ್ದೆ, 5 ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ. ಅದನ್ನು ಕುದಿಯೋದಕ್ಕೆ ಬಿಟ್ಟು ಮತ್ತು ಇನ್ನೊಂದು ಸ್ಟವ್ನಲ್ಲಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಖೀರ್ಗೆ ಹಾಕ್ಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ನೀವು ಹಾಕ್ಕೋಬೋದು. ತೀರಾ ಬೇಡ ಅನ್ನೋರು ತುಂಬ ಕಮ್ಮಿ ಹಾಕ್ಕೋಬೋದು. ಚೆನ್ನಾಗಿ ತುಪ್ಪ ಟೇಸ್ಟ್ ಚೆನ್ನಾಗಿ ಕೊಡೋದ್ರಿಂದ ಸ್ವಲ್ಪ ಜಾಸ್ತಿ ಸಹ ಹಾಕ್ಕೋಬೋದು. ನೋಡಿ ಖೀರು ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಡ್ರೈ ಫ್ರೂಟ್ಸ್ ಹಾಕಿದ ಮತ್ತು ತುಪ್ಪ ಹಾಕಿದ ನಂತರ ಚೆನ್ನಾಗಿ ಕಲಿಸ್ಕೊಂಡು ನೀವು ಸಿಹಿನ ನೋಡಿ ನೀವು ಬೇಕಿದ್ರೆ ಸಕ್ಕರೆ ಅಥವಾ ಬೆಲ್ಲನ ಮತ್ತೆ ಹಾಕ್ಕೋಬೋದು. ಈ ಖೀರನ್ನ ಒಂದು 10 ರಿಂದ 15 ನಿಮಿಷದಲ್ಲಿ ಬಹಳ ಫಾಸ್ಟಾಗಿ ಮಾಡ್ಕೋಬೋದು. ಮನೆಗೆ ಯಾರು ನೆಂಟರು ಬಂದಾಗ, ಹಬ್ಬ ಹರಿದಿನಗಳಲ್ಲೆಲ್ಲ ಈ ರೀತಿ ರುಚಿ ರುಚಿಯಾಗಿ ಒಳ್ಳೆ ಹೆಸರುಬೇಳೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಈ ರೀತಿ ಹೆಸರುಬೇಳೆ ಖೀರು ಅಥವಾ ಪಾಯಸನ ಮಾಡಿಕೊಂಡು ಕುಡಿಬೋದು. ಥ್ಯಾಂಕ್ ಯು. ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.